ವಾಟ್ಸಪ್ ನೋಟಿಫಿಕೇಶನನ್ನು ಟರ್ನ್ ಆನ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಾಟ್ಸಪ್ ನೋಟಿಫಿಕೇಶನನ್ನು ಟರ್ನ್ ಆಫ್ ಮಾಡ್ಕೊಂಡಿರ್ತೀರ, ಸ್ವಲ್ಪ ದಿನ ನಂತರ ಟರ್ನ್ ಆನ್ ಮಾಡಿದ್ರೆ ಬೆಟರ್, ಯಾವುದಾದ್ರು ನೋಟಿಫಿಕೇಶನ್ ಬಂದರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಟರ್ನ್ ಆನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಯಾವ ಆಪ್ಷನ್ ಸೆಟ್ಟಿಂಗ್ ಮಾಡಬೇಕು ಅಂತ ಹೇಳಿ ಮರ್ತೋಗ್ಬಿಟ್ಟಿರ್ತೀರ. ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಂಪಲ್ ಆಗಿ ಮರ್ತಿರೋದನ್ನ ಅದೇನು ಈಸಿ ಇರುತ್ತೆ. ನೀವೇನು ಮಾಡಬೇಕಂದ್ರೆ ನಿಮ್ಮ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ಅದೇ ರೀತಿ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಈಗ ಮೆಸೇಜ್ ಬಂದಿದೆ, ಬಟ್ ನೋಟಿಫಿಕೇಶನ್ ನಿಮಗೆ ಟರ್ನ್ ಆಫ್ ಮಾಡಿರೋದ್ರಿಂದ ನಿಮಗೆ ಸ್ಕ್ರೀನ್ ನೋಟಿಫಿಕೇಶನ್ ಬಂದಿರಲ್ಲ. ಅದನ್ನು ಟರ್ನ್ ಆನ್ ಮಾಡಬೇಕಂದ್ರೆ ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ರೈಟ್ ಸೈಡಲ್ಲಿ 3 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಅಂತ ಇದೆ, ಲಾಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮೊಂದು ಪ್ರೊಫೈಲ್ ಓಪನ್ ಆಗಿದೆ. ಕೆಳಗಡೆ ಅಕೌಂಟ್ ಇದೆ, ಪ್ರೈವೇಸಿ ಇದೆ, ನೆಕ್ಸ್ಟ್ ನಿಮಗೆ ಕೆಳಗಡೆ ತುಂಬ ಆಪ್ಷನ್ ಇದೆ. ಅದ್ರ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ನೋಟಿಫಿಕೇಶನ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಟಿಫಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಕನ್ವರ್ಸೇಷನ್ಸ್ ಟೋನ್ಸ್ ಅಂತ ಇದೆ, ನೋಟಿಫಿಕೇಶನ್ ಟೋನ್ಸ್ ಅಂತ ಇದೆ, ವೈಬ್ರೇಟ್, ಡಿಫಾಲ್ಟ್ ಎಲ್ಲ ಆಪ್ಷನ್ಗಳು ಇಲ್ಲಿ ತೋರಿಸಿದೆ. ನಿಮಗೆ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು ಯೂಸ್ ಐ ಪ್ರಿಯಾರಿಟಿ ನೋಟಿಫಿಕೇಶನ್ಸ್ ಅಂದರೆ ಐ ಪ್ರಿಯಾರಿಟಿ ನೋಟಿಫಿಕೇಶನ್ ಅಂದರೆ ನಮಗೆ ಮೆಸೇಜ್ ಬಂದ ತಕ್ಷಣ ನಮಗೆ ಗೊತ್ತಾಗಂಥ ನೋಟಿಫಿಕೇಶನ್ ಇಲ್ಲಿ ಆನ್ ಮಾಡಬೇಕಾಗುತ್ತೆ. ನಮಗೆ ಟರ್ನ್ ಆಫ್ ಮಾಡಿರ್ತೀರಲ್ವ ನೀವು, ಇದನ್ನು ಈಸಿಯಾಗಿ ಟರ್ನ್ ಆನ್ ಮಾಡಬೇಕು. ಹೇಗೆ ಅಂದರೆ ನೋಟಿಫಿಕೇಶನ್ ಪ್ರಿವ್ಯೂ ಆಫ್ ನೋಟಿಫಿಕೇಶನ್ ಅರ್ತಿ ಟಾಪ್ ಆಫ್ ದಿ ಸ್ಕ್ರೀನ್ ಅಂದರೆ ಇದು ಕಾಣ್ತಾ ಇರ್ಬೋದು ಈ ಒಂದು ಆಪ್ಷನ್ ನಿಮ್ಮ ಫೋನಲ್ಲಿ ಟರ್ನ್ ಆಫ್ ಆಗಿರುತ್ತೆ. ಯಾವ ಥರ ಅಂದರೆ ಈ ಥರ ಫುಲ್ ಟರ್ನ್ ಆಫ್ ಆಗಿರುತ್ತಲ್ವ, ಇದನ್ನು ಜಸ್ಟ್ ನೀವು ಆನ್ ಮಾಡಿದರೆ ಸಾಕು. ಈಗ ಮೆಸೇಜ್ ಆರಾಮಾಗಿ ನಿಮ್ಮ ಫೋನಿನ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗುತ್ತೆ. ಒಬ್ಬರು ಮೆಸೇಜ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ನೋಟಿಫಿಕೇಷನ್ನ ಆನ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.